ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್, ಲೇ ತುರ್ಕಾ ಜಮೀರ್ ಅಹಮದ್ ಖಾನ್. ಅವನು ಒಂದು ಪ್ರಶ್ನೆ ಕೇಳ್ತಾನೆ, ನೀವು ಯಾವುದೋ ದೇಶಕ್ಕೆ ಹೋಲಿಸ್ತಾರೆ, ಅವನು ಉತ್ತರ ಕೊಡ್ತೀನಿ. ಕರ್ನಾಟಕ ರಾಜ್ಯದ ಕುಣಿಗಲ್ ತಾಲೂಕಿನ ಬಿದಿರಗೆರೆ ಹಳ್ಳಿಲಿ ಹುಟ್ಟು ಬಂದ ರೈತರ ಮಗ ನಮ್ಮ ಜಮೀರಣ್ಣ. ಯಾವುದೋ ದೇಶದಿಂದ ಬಂದವರಲ್ಲ, ಅವರ ಪೂರ್ವ ಇತಿಹಾಸ ತಗೊಂಡ್ರೆ ನಿನಗೆ ಗೊತ್ತಿಲ್ಲ ಆಗಲಿ. ಅವರು ಕುಣಿಗಲ್ ತಾಲೂಕಿನ ಕನ್ನಡಿಗ. ಅಲ್ಲ ಗಂಡೋ ಹೆಣ್ಣು? ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀನು ಹೇಳುದಲ್ಲ ಕಪ್ಪುಗಿದ್ದಾನೆ ಅದಕ್ಕೆ ಕಪ್ಪು ಅಂದೆ, ನನ್ ತಪ್ಪೇನು ಅಂದಲ್ಲ. ಎಲ್ಲೋ ಒಂದ್ ಕಡೆ ಬಚ್ಚಿಟ್ಕೊಂಡು ವಿಡಿಯೋ ಮಾಡಿ ನೀನು ಒಂದು ಧರ್ಮದ ಬಗ್ಗೆ ಹೇಳ್ತೀಯಲ್ಲ, ಧರ್ಮದ ದೇವ್ರ ಬಗ್ಗೆ ಹೇಳ್ತೀಯಲ್ಲ, ಆ ದೇವ್ರು ನಿನ್ಗೆ ಏನಪ್ಪ ಮಾಡಿತ್ತು? ದೇವ್ರು ಏನ್ ಮಾಡಿದ್ದು ನಿನ್ಗೆ? ದೇವರಿಗೆ ನಿನ್ ಬಣ್ಣದ ಬಗ್ಗೆ ಮಾತಾಡ್ತೀಯ. ಆಯ್ತು, ಇದೇ ನಿಮ್ಮ JDS ಪಕ್ಷದವರು, ನೀವೊಬ್ಬ JDSಗೆ ಒತ್ತಾರ ಇರ್ಬೋದು ಅನ್ಕೊಡಿ. ನಾನು ನೀವು JDS ಪಕ್ಷ ಒತ್ತಾರ ಇಲ್ಲ, BJP ಪಕ್ಷ ಒತ್ತಾರ ಇರಬೇಕು. JDS ಪಕ್ಷ ಒತ್ತಾರ ಇದಕ್ಕೆ ಕೇಳ್ತಾ ಇದ್ದೀನಿ. ನಿಮ್ಮ JDS ಪಕ್ಷವರು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಬಣ್ಣದ ಬಗ್ಗೆ ಮಾತಾಡ್ತಾರ, ಅವಾಗ ನೀವು ನನಗೆ ಹೋಗಿತ್ತು. ಹಂಗಿಸಿ ಕರಿಯ ಕುಮಾರಸ್ವಾಮಿ, ಕಾಲಾ ಕುಮಾರಸ್ವಾಮಿ ಅನ್ನುವಷ್ಟು ದುರಂಕಾರ ದರ್ಭ ಬಂತ ನಿನಗೆ? ಇವಾಗ ಮಾತ್ರ ನಮ್ಮ ಸಭೆಯನ್ನ ಮಾತ್ರ ಕೇಳ್ತಾ ಇದ್ದೀರಾ? ಈ JDS ಪಕ್ಷದ ಎಲ್ಲ ನಮ್ಮ ನಾಯಕರುಗಳು ಬಣ್ಣದ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಹೋಗಿತ್ತು. ನಿನಗೆ ಎಚ್ಚರಿಕೆ ಮಾತುಕೊಡ್ತಾ ಇದ್ದೀವಿ. ಪದೇ ಪದೇ ಸಮಾಜದ ಶಾಸ್ತ್ರವನ್ನ, ಸಮಾಜದ ಶಾಂತಿಯನ್ನು ನೀನು ಹದಗೆಡಿಸ್ತಾ ಇದೆಯಾ? ಇದಕ್ಕೆ ಎಚ್ಚರಿಕೆಯಲ್ಲಿ ಕಾನೂನು ಹೋರಾಟ ಮೂಲಕ ನಿನಗೆ ನಾನು ಈ ಮಾತನ್ನು ತಿಳಿಸ್ತೀನಿ. ಜಮೀರ್ ಅವ್ರಿಗೆ ಪುನೀತ್ ಕೆರೆಹಳ್ಳಿ ಒಬ್ಬ ಅರಬಿಕ್ ತುರ್ಕ ಅಂತ ಹೇಳಿದ್ದಾರೆ. ಏನು ಹೇಳ್ತೀವಿ? ನೋಡಿ, ಪುನೀತ್ ಕೆರೆಹಳ್ಳಿಗೂ ನಮ್ಮ ಶಾಸಕರಾದ ಜಮೀರಣ್ಣನಿಗೂ ಹೋಲಿಸಕೊಂಡಿದೆ. ಅವನೊಬ್ಬ ಸಮಾಜ ಘಾತಕ. ಮತ್ತೆ ಎರಡು ಧರ್ಮಗಳ ನಡುವೆ ಈ ಸಮಾಜನ ಹಾಳು ಮಾಡ್ತಕ್ಕಂಥ ಒಬ್ಬ ಸಮಾಜ ಘಾತಕ. ಮೊನ್ನೆ ಒಂದು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಶಾಸಕರು, ನಮ್ಮ ಜಮೀರಣ್ಣವರು, ಅವರು ಮತ್ತೆ ಕುಮಾರ್ ಅವರು ಬಹಳ ಸ್ನೇಹದಲ್ಲಿದ್ದಂಥ ಒಂದು ವಿಚಾರದಲ್ಲಿ ಅವ್ರ ಪ್ರೀತಿಯಿಂದ ಕರ್ತಕ್ಕಂಥ ಒಂದು ಪದ. ಈಗ ಇದೇ BJPಯವರು ಅನೇಕ ಬಾರಿ ಇದೇ ಕುಮಾರಸ್ವಾಮಿ ಅವರು, ದೇವೇಗೌಡರ ಕುಟುಂಬಕ್ಕೆ ನಿಖಿಲ್ ಎಲ್ಲಿದ್ಯಪ್ಪ ಅಂತ ಕೇಳ್ತಾ ಇದ್ರಲ್ಲ. BJPಯವರು ಎಲ್ಲ ಟೈಮಲ್ಲಿ ಎಲ್ಲಿ ಕೇಳೋರೆ, ನಿಖಿಲ್ ಎಲ್ಲಿದ್ಯಪ್ಪ ಅನ್ನೋದು. ಅವಾಗ ಪುನೀತ್ ಕೆರೆಹಳ್ಳಿಗೆ ಜ್ಞಾಪಕ ಬರಲಿಲ್ವಾ? ಇದೇ ಕುಮಾರನ ಬಗ್ಗೆ ಮಿನಿ ಪೌಡರ್ ಅಂತ ಇದ್ರು, ಕರಿ ಇಡ್ಲಿ ಅಂತ ಇದ್ರು, ಇದ್ರ ಬಗ್ಗೆ BJPಯವರು ತಾನೇ ಇರ್ತಾ ಇದ್ರು. ಅವಾಗ ಯಾಕೆ ಈ ಪುನೀತ್ ಕೆರೆಹಳ್ಳಿ ಮಾತಾಡಲಿಲ್ಲ? ಇದೊಬ್ಬ ಮತಾಂಧ. ಇವನು ದ್ವೇಷವನ್ನ ಬಿತ್ತಿ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯ ಶಾಂತಿಯುತವಾಗಿದೆ, ಇದನ್ನ ಶಾಂತಿನ ಕೆಡಿಸಕ್ಕಂತ ಒಬ್ಬ ಮತಾಂಧ. ಇವನು ನಾಲಿಗೆಲ್ಲ ಎಚ್ಚರಿಕೆ ಇರಬೇಕು. ಅನೇಕ ಮೊಕದ್ದಮೆಗಳಾಗಿದೆ. ಇದು ಕಳೆದ ಬಾರಿ ಅನೇಕ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಯಾರೋ ಒಬ್ರು ವ್ಯಾಪಾರ ಮಾಡ್ತಾ ಇದ್ರು, ವ್ಯಾಪಾರನ ಹದಗೆಟ್ಟಂತ ಒಬ್ಬ ಮತಾಂಧ. ಇವತ್ತು ನಮ್ಮ ರಾಜ್ಯದಲ್ಲಿ ಶಾಂತಿಯನ್ನು ಕೆಡಿಸೋದಕ್ಕೆ ಇಂಥ 100 ಜನ ಇರ್ತಾರೆ. ಅದರಲ್ಲಿ ಮೊದಲನೇ ವ್ಯಕ್ತಿ ಅಂದ್ರೆ ಇವನು ಪುನೀತ್ ಕೆರೆಹಳ್ಳಿ. ಅದೇ ಪುನೀತ್ ಕೆರೆಹಳ್ಳಿ ಒಂದು ಎಚ್ಚರಿಕೆ ಇರಬೇಕು. ಚಾಮರಾಜಪೇಟೆ ಜನ ಶಾಂತಿಯುತವಾಗಿ ಇದ್ದಾರೆ. ಚಾಮರಾಜಪೇಟೆ ಅಂದ್ರೆ ಶಾಂತಿಯ ತೋಟ, ಸರ್ವಧರ್ಮದ ಕೋಟೆ. ನೀನು ಈ ರೀತಿ ನಮ್ಮ ಶಾಸಕರ ಬಗ್ಗೆ, ಜಮೀರಣ್ಣ ಬಗ್ಗೆ ಮಾತಾಡ್ತಾ ಇದ್ದೆ, ನಿನಗೆ ಎಚ್ಚರಿಕೆ ಇರ್ಬೇಕಾದ್ರೆ ನಿನ್ಗೆ ನಾವೇನು ಇಲ್ಲ, ಕಾನೂನು ರೀತಿಯಲ್ಲಿ ಹೋರಾಟನೂ ಮಾಡ್ತೀವಿ. ನೀನು ಎಲ್ಲೋ ಕೂತ್ಕೊಂಡು ಎಲ್ಲೋ ಒಂದ್ ಕಡೆ ನೀನು ಬಚ್ಚಿಟ್ಕೊಂಡು ವಿಡಿಯೋ ಮಾಡಿ ನೀನು ಒಂದು ಧರ್ಮದ ಬಗ್ಗೆ ಹೇಳ್ತೀಯಲ್ಲ, ಧರ್ಮದ ದೇವ್ರ ಬಗ್ಗೆ ಹೇಳ್ತೀಯಲ್ಲ, ಆ ದೇವ್ರು ನಿನ್ಗೆ ಏನಪ್ಪ ಮಾಡಿತ್ತು? ದೇವ್ರು ಏನ್ ಮಾಡಿತ್ತು ನಿನ್ಗೆ? ದೇವರಿಗೆ ನೀನ್ ಬಣ್ಣದ ಬಗ್ಗೆ ಮಾತಾಡ್ತೀಯ. ಆಯ್ತು, ಇದೇ ನಿಮ್ಮ JDS ಪಕ್ಷದವರು, ನೀನೊಬ್ಬ JDSಗೆ ವಕ್ತಾರ ಇರ್ಬೋದು ಅನ್ಕೊಡಿ. ನೀವು JDS ಪಕ್ಷ ವಕ್ತಾರ ಇಲ್ಲ, BJP ಪಕ್ಷ ವಕ್ತಾರ ಇರಬೇಕು. JDS ಪಕ್ಷ ವಕ್ತಾರ ಇದಕ್ಕೆ ಕೇಳ್ತಾ ಇದ್ದೀನಿ. ನಿಮ್ಮ JDS ಪಕ್ಷದವರು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಬಣ್ಣದ ಬಗ್ಗೆ ಮಾತಾಡಲ್ಲ, ಅವಾಗ ನಿನ್ ನಾಲ್ಗೆ ಹೋಗಿತ್ತು. ಇವಾಗ ಮಾತ್ರ ನಮ್ಮ ಸಭೆಯನ್ನ ಮಾತ್ರ ನೀನು ಕೇಳ್ತಾ ಇದೆಯಲ್ಲ. ಈ JDS ಪಕ್ಷದವರು ಎಲ್ಲ ನಮ್ಮ ನಾಯಕರುಗಳು ಬಣ್ಣದ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ ನಾಲ್ಗೆ ಹೋಗಿತ್ತು. ನಿನಗೆ ಎಚ್ಚರಿಕೆ ಮಾತು ಕೊಡ್ತಾ ಇದ್ವಿ. ಪದೇ ಪದೇ ಸಮಾಜದ ಶಾಸ್ತ್ರವನ್ನ, ಸಮಾಜದ ಶಾಂತಿಯನ್ನು ನೀನು ಹದಗೆಡಿಸ್ತಾ ಇದೆಯಾ? ಇದಕ್ಕೆ ನಿನಗೆ ಎಚ್ಚರಿಕೆ ಇದೆ. ಕಾನೂನು ಹೋರಾಟ ಮೂಲಕ ನಿನಗೆ ನಾನು ಈ ಮಾತನ್ನು ತಿಳಿಸ್ತಾ ಇದ್ದೀನಿ. ಸರ್, ಹಾಗೂ ಇದೇ ತರ ಅವರು ಜಮೀರ್ ಅಹಮದ್ ಅವ್ರಿಗೆ ಸವಾಲ್ ಹಾಕಿದ್ದಾರೆ. ನಿಮ್ಮಲ್ಲ ಯಾವ ರಂಗಿದೆ, ಯಾವ ಕಲರ್ ಇದೆ, ಅವ್ರ ಹೆಣ್ಣ ಗಂಡ ಈ ತರ ಅಂತ ಅವ್ರಿಗೇನೆ ಸವಾಲ್ ಮಾಡಿದ್ದಾರೆ ಸರ್. ನೋಡಿ, ಈ ವಿಚಾರವಾಗಿ ಒಂದೊಂದು ಧರ್ಮಕ್ಕೆ ಒಬ್ಬೊಬ್ರು ದೇವರಿರ್ತಾರೆ. ನಾವು ಅನ್ಯ ಧರ್ಮನ ಒಂದು ಟೀಕಿಸುವಂತ ಇದು ಸಮಾಜ ಅಲ್ಲ. ಈ ತರ ಮತಾಂತರ ಇರೋದ್ರಿಂದಲೇ ಸಮಾಜದಲ್ಲಿ ಶಾಂತಿಯನ್ನ ಕೆದಗಡೋದು. ಬೇರೆ ಧರ್ಮದ ಬಗ್ಗೆ ನಾವು ಮಾತಾಡಬಾರ್ದು. ನಮ್ಮ ಧರ್ಮ ನಮ್ಗೆ ದೊಡ್ಡದಿದೆ, ಅವ್ರ ಧರ್ಮ ಅವ್ರು ದೊಡ್ಡದಿದೆ. ಅಥವಾ ಇಡೀ ವಿಶ್ವದಲ್ಲಿ ಎಲ್ಲಾ ಧರ್ಮಕ್ಕೂ ಅವ್ರವ್ರಿಗೆ ಒಂದೊಂದು ದೇವರುಗಳು ಇರ್ತಾರೆ. ಆ ಪೂಜೆನ ಮಾಡಿ, ಪ್ರಾರ್ಥನೆ ಮಾಡಿ, ದೇವರಿಂದ ಆಶೀರ್ವಾದ ಪಡೆಯುವಂತ ಒಂದು ಸಂಪ್ರದಾಯ ಇಡೀ ಪ್ರಪಂಚದಲ್ಲಿ
ಈಗ ನಮ್ಮ ಭಾರತ ದೇಶ ಕರ್ನಾಟಕ ಬೆಂಗಳೂರು ಅಂತ ಹೇಳ್ತಾ ಇಲ್ಲ. ಅವನು ಒಂದು ಪ್ರಶ್ನೆ ಕೇಳ್ತಾನೆ, ನೀವು ಯಾವುದೋ ದೇಶಕ್ಕೆ ಹೋಲಿಸ್ತಾನೆ, ಅವನಿಗೊಂದು ಉತ್ತರ ಕೊಡ್ತೀನಿ. ಕರ್ನಾಟಕ ರಾಜ್ಯದ ಕುಣಿಗಲ್ ತಾಲೂಕಿನ ಬಿದಿರಗೆರೆ ಹಳ್ಳಿಲಿ ಹುಟ್ಟು ಬಂದ ರೈತರ ಮಗ ನಮ್ಮ ಜಮೀರಣ್ಣ. ಯಾವುದೋ ದೇಶದಿಂದ ಬಂದವರಲ್ಲ. ಅವರ ಪೂರ್ವರ ಇತಿಹಾಸ ತಗೊಂಡ್ರೆ ನಿನಗೆ ಗೊತ್ತಿಲ್ಲ ಅಲ್ಲಿ. ಅವರು ಕುಣಿಗಲ್ ತಾಲೂಕಿನ ಕನ್ನಡಿಗ. ಆದ್ರೆ ನಮ್ಮ ಜಮೀರಣ್ಣ ಒಂದು ಮಾತು ಹೇಳ್ತಾ ಇದೆ ಎಲ್ಲ ಕಡೆನೂ, ಯಾವುದೇ ಭಾಷಣಕ್ಕೆ ಹೋಗಿ ಫಸ್ಟ್ ಜೈ ಭೀಮ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಏನಂತ ಒಂದೇ ಅಂದರೆ ನಾನು ಭಾರತೀಯ ಆದ್ಮೇಲೆ ನಾನು ಕನ್ನಡಿಗ, ಆಮೇಲೆ ನಾನು ಮುಸ್ಲಿಂ ಧರ್ಮದವನು ಅಂತಾನೆ ಇವತ್ತವರೆಗೂ ಹೇಳ್ತಾರೆ. ಅವರ ಒಂದು ಸಾರ್ವಜನಿಕ ಜೀವನ ಇರಲಿ, ರಾಜಕೀಯ ಜೀವನ ಇರಲಿ, ಅವ್ರು ಇವತ್ತವರೆಗೂ ಹೇಳ್ಕೊಂಬರೋಂಥ ವಿಚಾರ ಏನಾದ್ರು ಇದ್ರೆ ಅದು ನಾನು ಮೊಟ್ಟ ಮೊದಲು ಭಾರತೀಯ, ಆಮೇಲೆ ಕನ್ನಡಿಗ, ನಂತರ ನನ್ನ ಧರ್ಮ ಅಂತ ಹೇಳ್ತಾರೆ. ಈ ಮಾತನ್ನ ನಿನಗೆ ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೀನಿ. ಪದೇ ಪದೇ ಜಮೀರಣ್ಣ ವಿಚಾರಕ್ಕೆ ಬರಕ್ ಹೋಗ್ಬೇಡ. ನಾವೆಲ್ಲ ಏನು ಚಾಮರಾಜಪೇಟೆ ಜನ ಕೈ ಕಟ್ಕೊಂಡು ಏನು ನಾವು ಕೂತಿಲ್ಲ. ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕಿವಿ ಮುಚ್ಕೊಂಡು ನಾವೇನು ಕೂತಿಲ್ಲ. ನಾವು ಇದ್ದೀವಿ. ಆದ್ರೆ ನೀನು ಯಾವ ತರ ನೀವು ಉತ್ತರ ಕೊಡ್ತಿದ್ರೆ ಕಾನೂನು ಮುಖಾಂತರನೇ ನಿಮ್ಗೆ ಉತ್ತರ ಕೊಡ್ತೀವಿ. ಇದು ನಿನ್ಗೆ ಎಚ್ಚರಿಕೆ ಗಂಟೆ ಇದೆ. ನೋಡಿ, ನಮ್ಮ ದೇಶದ ಮಾಜಿ ಪ್ರಧಾನಿಗಳು, ನಮ್ಮ ದೇಶದ ಅತ್ಯುನ್ನತ ಒಂದು ರಾಜಕಾರಣಿ, ನಮ್ಮ ರಾಜ್ಯದವರು ದೇವೇಗೌಡರು ಒಂದು ಮಾತು ಹೇಳಿದ್ರು ನೈಕ ವೇದಿಕೆಗಳಲ್ಲಿ, ನನ್ನ ಮುಂದಿನ ಜನ್ಮ ಇದ್ರೆ ನಾನು ಮುಸ್ಲಿಂ ಧರ್ಮದಲ್ಲಿ ನಾನು ಜನ್ಮ ಎತ್ತೀನಿ ಅಂತ ಹೇಳಿದ್ರು. ಯಾಕೆ ಇದೇ ಕುಮಾರಸ್ವಾಮಿ ಅವ್ರ ಮಗ ಇವತ್ತು ಚುನಾವಣೆಯಲ್ಲಿ ಚುನಾವಣಾ ಓಟ್ಗೋಸ್ಕರ ಅವ್ರ ಮಗನ ಕೆಲಸಕ್ಕೋಸ್ಕರ ಮುಸ್ಲಿಂ ಓಟೇ ಬೇಡ ಅಂತ ಹೇಳಿದ್ರು, ಮುಸ್ಲಿಂ ಧರ್ಮದ ಮತನೇ ಬೇಡ ಅಂತ ಹೇಳಿದ್ರು. ಅವತ್ತು ಅವರು ಮರ್ತೋದ್ರ. ಇವಾಗ ಮಾತ್ರ ಇವ್ರಿಗೆ ಧರ್ಮಗಳು ಜ್ಞಾಪಕ ಬರ್ತಾರೆ. ಬೇಡ, ಅನೇಕ ಸಂದರ್ಭಗಳಲ್ಲಿ ರಾಜಕೀಯದಲ್ಲಿ ಪ್ರಚಾರಗಳಲ್ಲಿ ಈ ಥರ ಒಂದು ರೀತಿಯಲ್ಲಿ ಚರ್ಚೆ ಮಾಡೋದು, ಪ್ರಚಾರದಲ್ಲಿ ಹೇಳುವಂಥ ಮಾತುಗಳು ನಿಜ, ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದೆಲ್ಲ ಇಲ್ಲೋಗಿತ್ತು ಉತ್ತರಗಳು. ಆಮೇಲೆ ಎಲ್ಲರಿಗೂ ಅಷ್ಟೇ ನಮ್ಮ ರಾಜ್ಯದಲ್ಲಿ ಅನೇಕ ಜನ ಇದ್ದಾರೆ, ನಾನು ಹೇಳ್ಬಾರ್ದು ಅವ್ರ ಹೆಸರುಗಳಲ್ಲ. ಜಮೀರಣ್ಣ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ TRP, ಈ ಸೋಷಿಯಲ್ ಮೀಡಿಯಲ್ಲಿ ವ್ಯೂಸ್ಗಳು ಹೋಗುತ್ತೆ. ಇದೆಲ್ಲ ಆ ಕಾರಣಕ್ಕೆ ಇವರೆಲ್ಲ ಮಾಡೋದು. ಜಮೀರಣ್ಣ ಬಗ್ಗೆನೇ ಮಾತಾಡಬೇಕು ಇಡೀ ರಾಜ್ಯದಲ್ಲಿ. ಇನ್ಯಾರ ಬಗ್ಗೆನೂ ಮಾತಾಡೋದಾದ್ರೆ ಅವ್ರಿಗೆ ಏನೂ ಸಿಗಲ್ಲ. ಜಮೀರಣ್ಣ ಬಗ್ಗೆ ಮಾತಾಡಿದ್ರೆ ಸೋಷಿಯಲ್ ಮೀಡಿಯಲ್ಲಿ ವ್ಯೂಸ್ ಸಿಗುತ್ತೆ, TRP ಸಿಗುತ್ತೆ ಅನ್ನೋದು ಒಂದು ಕಾರಣ ಇದೆ ಅಷ್ಟೇ, ಬೇರೆ ಏನು. ನೋಡಿ, ಒಂದು ರಾಜಕೀಯ ವಿಚಾರ ಇದೆ. ಅವರು ಇವತ್ತು ರಾಜಕೀಯದಲ್ಲಿ ಶತ್ರುಗಳು ಮಿತ್ರ ಆಗ್ತಾರೆ, ಮಿತ್ರರು ಶತ್ರು ಹಾಕೋದ ಜೀವನ ಇದೆ. ನಮ್ಮ ರಾಜಕೀಯದಲ್ಲಿ ನಡ್ತಕ್ಕಂಥ ಒಂದು ಈ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ರಾಜಕೀಯ ತಂತ್ರಗಳಿದಲ್ಲ. ಚುನಾವಣೆ ಸಂದರ್ಭದಲ್ಲಿ 4 ಮಾತು ಹೇಳುವಂಥದ್ದು ವಿಚಾರ. ಅವರಿಬ್ರು ಸ್ನೇಹ ಇದೆ, ನಾವೂ ಅಷ್ಟೇ ಅವ್ರ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡಿದ್ದೀವಿ. ಯಾಕೆ, ಇದೇ ನಮ್ಮ ಜಮೀರಣ್ಣವರು ನಮ್ಮ ಧರ್ಮದ ಒಬ್ಬ ತುಮಕೂರಲ್ಲಿ ಒಬ್ಬ ಹೈವೇಲಿ ಆಕ್ಸಿಡೆಂಟ್ ಆಯಿತು. ಹರೀಶನ ವ್ಯಕ್ತಿನ ಕೂಡಲೇ ಸ್ಪಂದಿಸಿ ಅವ್ರ ತಾಯಿಗೆ ಸಾಂತ್ವನ ಹೇಳಿ ಅವರಿಗೆ ಪರಿಹಾರನ ಕೊಟ್ಟಲ್ಲ. ಅವತ್ತೆಲ್ಲಿ ಹೋಗಿದ್ರಿ? ಇದು ನಮ್ಮ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಚಾಮರಾಜಪೇಟೆ ಅಲ್ಲ, ಇಡೀ ಬೆಂಗಳೂರು ನಗರದಲ್ಲಿ ಸಾವಿರಾರು ಮೃತರು ಕೋವಿಡಲ್ಲಿ ಯಾರು ಮೃತಪಟ್ಟರು ಅವ್ರವರ ಧರ್ಮದಲ್ಲಿ ಅಂತ್ಯಕ್ರಿಯೆ ಮಾಡೋದಲ್ಲ. ಅವತ್ತೆಲ್ಲೋಗಿದ್ರು ಇವರಲ್ಲ? ಅವತ್ತು ಇವ್ರಿಗೆ ಧರ್ಮ ಇರಲಿಲ್ವಾ? ಇವ್ರಿಗೆ ಸಂಸ್ಕೃತಿ ಇರಲಿಲ್ವಾ? ಇವ್ರಿಗೆ ಸಂಪ್ರದಾಯ ಇರಲಿಲ್ವಾ? ಎಷ್ಟು ಜನ, ಸಾವಿರಾರು ಜನ ನಾವು ಅಂತ್ಯಕ್ರಿಯೆ ಮಾಡಿದ್ವಲ್ಲ, BZ ಕರೋನಾ ವಾರಿಯರ್ಸ್ ಅಂತ. ಅವತ್ತೆಲ್ಲೋಗಿದ್ರು ಇವರಲ್ಲ? ಅವತ್ತು ಮನೆಯೊಳಗೆ ಬಚ್ಚಿಟ್ಕೊಂಡಿದ್ರಾ ಇವ್ರು ಕೋವಿಡ್ ಬಂದ್ಬಿಡುತ್ತೆ ಅಂತ? ಬೇಡ. ಇದೇ ನಮ್ಮ ಕ್ಷೇತ್ರದಲ್ಲೇ ಆಗಲಿ, ಬೇರೆ ಬೇರೆ ಧರ್ಮದ ಸಮಾಜದಲ್ಲಿ ಇರ್ತಕ್ಕಂಥ ಕೋವಿಡ್ ಅಲ್ಲಿ ತೀರ್ಕೊಂಡ್ರು, ಅವ್ರ ಅಂತ್ಯಕ್ರಿಯೆನ ಮಾಡಿದ್ವಲ್ಲ. ಅವ್ರ ಜಮೀರಣ್ಣ ಇಲ್ವಾ? ಸಾವಿರಾರು ಕುಟುಂಬಗಳಿಗೆ ನಾವು ಆಹಾರನ ಕೊಟ್ವಿ, ತರಕಾರಿನ ಕೊಟ್ಟು ಅವರು ಪರಿಹಾರ. ಡ್ಯಾಮಲ್ಲಿ ಒಂದು ಗೇಟ್ ಅಂತೂ ಹೊಡೆದೋಯ್ತು, ನೀರು ಸೋರಿಕೆ ಆಗ್ತಾ ಇತ್ತು. 5 ದಿವಸ ಇದ್ದು ಆ ಜನಗಳ ಮಧ್ಯದಲ್ಲಿ, ಕೂಲಿ ಕಾರ್ಮಿಕರ ಮಧ್ಯದಲ್ಲಿ 5 ದಿವಸ ಅಲ್ಲೇ ಇದ್ದು ಆ ಗೇಟನ್ನ ಕೆಲಸ ಮಾಡೋರ್ಗಿದ್ದು ಇವತ್ತು ನೀರು ಸೋರಿಕೆ ನಿಲ್ಲಿಸಿದ್ರಲ್ಲ. ಅವತ್ತು ಧರ್ಮ ಆಟ ಬರಲಿಲ್ವಾ? ಧರ್ಮ ಬರಬೇಕಲ್ಲ, ಅವತ್ತು ಧರ್ಮ ಬರಬೇಕಲ್ಲ. ಅನೇಕ ಅಪಘಾತದಲ್ಲಿ ಬಂದವರು, ಬೇರೆ ಬೇರೆ ರೀತಿ ಬಂದವ್ರನ್ನ ಸಹಾಯ ಹಸ್ತ ಕೊಡ್ತಾರಲ್ಲ, ಅವತ್ತು ಯಾಕೆ ಧರ್ಮ ಬರಲಿಲ್ಲ ಇವನಿಗೆ, ಪುನೀತ್ ಕೆರಳಿಗೆ? ಈ ವಿಚಾರವಾಗಿ ಧರ್ಮ ಬಂದ ಏನು ಅಲ್ಲ. ಅವನು JDS ಮತ್ತೆ BJP ಪಕ್ಷದ ಜಂಟಿ ವಕ್ತಾರ. ಇವನು ಯಾವುದು ಒಂದು ಧರ್ಮದ ಪರವಾಗಿ ಮಾತಾಡ್ತಿಲ್ಲ, ಇವನು ವಕ್ತಾರ. ಇವನು ಇದೇ BJP ಅವರು ಕುಮಾರಸ್ವಾಮಿ ಬಗ್ಗೆ ಅನೇಕ ಬಾರಿ ಟೀಕೆಗಳನ್ನ ಮಾಡಿದ್ರು. JDS ಪಕ್ಷನೇ ಮುಗಿಸ್ತೀನಿ ಅಂತ ಹೇಳಿದ್ರು. ಯಾಕೆ ಆದರ್ಶ ಕೇಳಿಲ್ವಾ? ದೇಶದಿಂದ 2 ಪಕ್ಷ ಇರಬೇಕು, BJP ಕಾಂಗ್ರೆಸ್ ಇರಬೇಕು, JDS ಪಕ್ಷ ನಿರ್ನಾಮ ಮಾಡ್ತೀನಿ ಅಂತ ಆರೋಶಕ್ಕು. ಇವತ್ತು ಅವ್ರ ಜೊತೆಲೆ ಕುಮಾರಸ್ವಾಮಿ ಕೈ ಜೋಡಿಸಲ್ಲ. ಇದು ಯಾವ ನ್ಯಾಯ ರೀ, ಯಾವ ಧರ್ಮ ರೀ? CT ರವಿ, ಅಶ್ವತ್ಥ ನಾರಾಯಣ, ಯಡಿಯೂರಪ್ಪ ಅವರು, ವಿಜೇಂದ್ರ ಅವರು ಇದೇ ಕುಮಾರಸ್ವಾಮಿನ ಟೀಕೆ ಮಾಡೋರು. ಯಡಿಯೂರಪ್ಪ ಮುಖ್ಯಮಂತ್ರಿ ಇರಿಸಿದಾಗ ಇದೇ ಕುಮಾರಸ್ವಾಮಿಗೆ ಹೇಳಬಾರದು ಕನ್ನಡ ಪದವನ್ನ, ನೀಚ ಪದವನ್ನು ಹೇಳಿದ್ರಲ್ಲ. ಅವತ್ತು ಇವ್ರ ಸಮಾಜದವ್ರಿಗೆ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ನೋಡಿ, ಸಮಾಜನ ನೋಡ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಈ ತರ ಮಾತುಗಳು ಬರೋಂಥ ನಿಜ. ಇವ್ರು ಯಾಕೆ ಮಧ್ಯದಲ್ಲಿ ಬರ್ತಾರೆ? ಏನೇ ಬಂದ್ರು ಒಂದು ಧರ್ಮದ ಬಗ್ಗೆ, ಒಂದು ಧರ್ಮದ ದೇವರ ಬಗ್ಗೆ ಮಾತಾಡೋದು
ಅಕ್ಷಮ ಅಪರಾಧ ಇದು. ಇದ್ರ ಎಚ್ಚರಿಕೆ ಗಂಟೆನೂ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಎಲ್ಲೋ ಒಂದ್ ಕಡೆ ಈ ವಿಡಿಯೋನ ರಿಲೀಸ್ ಮಾಡಿ ಹಿಂದೂ ಮುಸ್ಲಿಂ ಒಂದು ಏನ್ ಹೇಳೋದು ಜಗಳ ಮಾಡಿಸೋದು ಅಥವಾ ಒಂಥರ ಅವ್ರ ಗಲಾಟೆ ಮಾಡಿಸೋದು ಅಂತ ಸಂದೇಶ ಕೊಡ್ತಿದೆ ಸರ್ ಇದರಲ್ಲಿ. ಈ ವಿಚಾರವಾಗಿ ನಮ್ಮ ರಾಜ್ಯದ ಜನತೆಗೆ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಇಂಥ ಕಿಡಿಗೇಡಿಗಳು ಮತಾಂಧರು ಎಲ್ಲೋ ಒಂದ್ ಕಡೆ ಇರ್ತಾರೆ, ಎಲ್ಲ ಧರ್ಮದಲ್ಲೂ ಎಲ್ಲೋ ಒಂದ್ ಕಡೆ ಇರ್ತಾರೆ. ಆದರೆ ಒಂದು ಇಂಥವರಿಂದನೇ ಸಮಾಜ ಕೆಡೋದು. ಇವತ್ತು ಶಾಂತಿಯುತವಾಗಿ ನಾವು ಅನ್ನ ತಂದಿರ್ತಾರ ಸಹಬಾಳ್ವೆಯಿಂದ ಶಾಂತಿಯಿಂದ ನಾವು ಬದುಕ್ತಾ ಇದ್ದೀವಿ. ರಾಜಕೀಯವಾಗಿ ಅನೇಕ ಘಟನೆ ನಡೆಯುತ್ತದೆ, ಯಾರು ಧರ್ಮದವಾಗಿ ಮಾತಾಡೋದು ಯಾವುದೂ ಇರಲ್ಲ. ಇದು ನಮ್ಮ ಕರ್ನಾಟಕನೂ ಅಷ್ಟೇ, ನಮ್ಮ ಶಾಂತಿಯ ತೋಟ, ಸರ್ವಧರ್ಮದ ನಮ್ಮ ನಾಡು ಅಂದರೆ ಅದು ನಮ್ಮ ಕನ್ನಡ ನಾಡು. ಸರ್, ನೀವು ಜಮೀರ್ ಸರ್ ಅವ್ರಿಗೆ ತುಂಬಾ ಆತ್ಮೀಯ ಸರ್. ಸೊ ಅವ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಯಾವ ರೀತಿಯ ಮನುಷ್ಯ ಸರ್? ಏನ್ ಹೇಳಕ್ ಬಯಸ್ತೀರಾ ಸರ್? ನಾನು ಅವ್ರ ಜೊತೆಲಿ ಅನೇಕ ವರ್ಷಗಳಿಂದ ಒಡನಾಟ ಇಟ್ಕೊಂಡಿದ್ದೀವಿ. ನಮ್ಮ ಕ್ಷೇತ್ರದ ಜೊತೆಗೆ ಅವರು ನಮ್ಮ ಕ್ಷೇತ್ರದ, ನೀವು ಒಂದು ಮಾತು ವಿಚಾರ ತಿಳ್ಕೊಳ್ಳಿ, 18-19 ವರ್ಷ ಆಯಿತು ನಮ್ಮ ಕ್ಷೇತ್ರದವರು. ನಮ್ಮ ಕ್ಷೇತ್ರದ ಹೊರಪುತ್ರ ರೀ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ರೀ, ನಮ್ಮ ಕ್ಷೇತ್ರ ಜನಕ್ಕೆ ಗೊತ್ತಿದೆ. ಅವ್ರು ಕೊಟ್ಟಂಥ ಅಭಿವೃದ್ಧಿ ಕಾರ್ಯಗಳು ಇವತ್ತು ಏನಾರ ಬಂದು ನಮ್ಮ ಜಮೀರಣ್ಣವರು ಒಂದು ಸಮಾಜದಿಂದ ಇನ್ನೊಂದು ಸಮಾಜಕ್ಕೆ ಅಶಾಂತಿ ಕೊಡುವಂಥದ್ದು ಯಾವ್ದಾರು ಒಂದೇ ಒಂದು ಅಂಶ ಇದೆ ಇಲ್ಲ. ನಾವು ಶಾಂತಿಯುತವಾಗಿ ಬದುಕ್ತಾ ಇದ್ದೀವಿ. ಏನು ಬೇಡ, ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನೀವೇ ಒಂದು ಪ್ರದರ್ಶನ ಮಾಡಿ. 7 ವಾರ್ಡುಗಳಲ್ಲಿ ಎಷ್ಟು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅವತ್ತು ಧರ್ಮ ಆಟ ಬರ್ತಿದ್ರಿ, ಎಷ್ಟು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿ. ಈಗ ಒಂದು 6 ತಿಂಗಳ ಮುಂಚೆ ನಮ್ಮ ಚಾಮರಾಜಪೇಟೆ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೆ ಬಣ್ಣ ಬಳಿಯುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಅವತ್ತು ಧರ್ಮ ಆಟ ಬರಲಿಲ್ಲ. ನಮ್ಮ MLA ಅವರು ಯಾವತ್ತೂ ಧರ್ಮದ ನೋಡಿ ರಾಜಕೀಯನ ಮಾಡಲಿಲ್ಲ. ಕ್ಷೇತ್ರ ಜನ ಅಭಿವೃದ್ಧಿ ಆಗಬೇಕು, ನಮ್ಮ ಕ್ಷೇತ್ರದಲ್ಲಿ ವಾಸ ಮಾಡುವಂಥ ನಾಗರಿಕರು ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತಲ್ಲಿ ಅವ್ರ ಅಭಿಪ್ರಾಯ. ಆಮೇಲೆ ಇನ್ನೊಂದು ಹೇಳಿದ್ರೆ, ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಕನ್ನಡ ನಮ್ಮ ಹಿಂದೂಗಳಿದ್ದೀವಿ, ಮುಸ್ಲಿಮ್ಸ್ ಬಾಂಧವರಿದ್ದಾರೆ, ಕ್ರಿಶ್ಚಿಯನ್ ಕಮ್ಯುನಿಟಿ ಇದ್ದಾರೆ, ಜೈನ್ ಸಮುದಾಯ ಇದ್ದಾರೆ. ಎಲ್ಲ ಧರ್ಮದವ್ರನ್ನು ಒಟ್ಟಿಗೆ ತಗೊಂಡೋಗುವಂಥ ಏನಾರು ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ನಾಯಕರಿದ್ರೆ ಅದು ನಮ್ಮ ಜಮೀರಣ್ಣವರು. ನಾವು ಅವ್ರ ಜೊತೆಲಿ ತುಂಬ ವರ್ಷ ಒಡನಾಟ ಇಟ್ಕೊಂಡು ಜೊತೆಲಿ ಇರ್ತವಂಥವ್ರು. ಯಾವ ಸಂದರ್ಭದಲ್ಲಿ ಅವ್ರು ಯಾವ ಧರ್ಮದ ಬಗ್ಗೆ ಇವತ್ತಿಗೂ ಮಾತಾಡಿಲ್ಲ. ಅವರು ಮಾತಾಡೋಕ್ಕೆ ಕಾರಣವಿಲ್ಲ. ಯಾರ ಮಾತಾಡೋದ್ರೂ ಅವ್ರು ಹೇಳ್ತಾರೆ ಎಲ್ಲರೂ ಒಂದೇ ಅಣ್ಣ ತಮ್ಮದಿರು. ನಾವು ಈಗ ನಮ್ಮನೆಗೆ ಬಂದ್ರು ಅಷ್ಟೇ, ನಮ್ಮ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಅಮ್ಮ ಅಂತಾರೆ. ನಮ್ಮ ಒಂಥರ ಒಂದ್ಸಲಿ ಅವ್ರು ಮಾಡಿದಾಗ ನಮಗೆ ಒಂದ್ಸಲ ಅಂತಾರೆ, ಅಯ್ಯೋ ನೋಡಪ್ಪ ಇಷ್ಟು ಗೌರವ ಇಟ್ಕೊಂಡಿದ್ರೆ. ಆ ಥರ ಭಾವನೆ ಇರುತ್ತದು. ಮಗುವಂಥ ಮನಸ್ಸು ನಮ್ಮ ಜಮೀರಣ್ಣ, ಮಗುವಂಥ ಮನಸ್ಸು ಇರ್ತಕ್ಕಂಥ ನಮ್ಮ ಜಮೀರಣ್ಣ. ಕೆಲವು ಜನಗಳು ಗೊತ್ತಾಗಲ್ಲ, ವಿರೋಧ ಮಾಡೋದು ಏನು ಮಾಡ್ತಾನೆ, ಅವನ್ನ ಕೆಟ್ಟದಾಗೆ ನೋಡ್ತಾರೆ. ಒಳ್ಳೆ ರೀತಿ ಬಂದ್ರೆ ನಮ್ಮ ಜಮೀರಣ್ಣ ಮಗುಗಿನ ಬಹಳ ಪ್ರೀತಿ ಕೊಡುವಂಥ ಒಬ್ಬ ನಾಯಕ ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯಕ್ಕೆ. ಸರ್, ಕೊನೆಯ ಪ್ರಶ್ನೆ, ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜದಲ್ಲಿ ಪುನೀತ್ ಕೆರೆಹಳ್ಳಿ ಈ ತರ ಮನುಷ್ಯರು ಇದ್ದಾರೆ ಸರ್. ಸೊ ನಮ್ಮ ಕರ್ನಾಟಕ ಜನತೆಗೆ ಏನ್ ಹೇಳ್ತೀವಿ? ನಾನು ಪದೇ ನಾನು ಆಗ್ಲೇನು ಹೇಳಿದೆ, ಈ ಥರದವರು ಮತಾಂಧರು, ನಮ್ಮಲ್ಲಿ ದ್ವೇಷ ಬಿತ್ತವರು ಎಲ್ಲೋ ಒಂದು ಕಡೆ ಇರ್ತಾರೆ. ನಮ್ಮದು ಶಾಂತಿಯ ತೋಟ. ಯಾವುದೇ ರೀತಿ ರಾಜಕೀಯವಾಗಿರಲಿ, ಬೇರೆ ಬೇರೆ ಧರ್ಮದ ನಾಯಕರುಗಳಿರಲಿ, ಮತ್ತು ಯಾರೇ ಮಠಾಧೀಶರಿರಲಿ, ಸ್ವಾಮೀಜಿಗಳಿರಲಿ, ಬೇರೆ ಬೇರೆ ಧರ್ಮದ ಗುರುಗಳಿರಲಿ, ಯಾರನ್ನು ದ್ವೇಷ ಮಾಡಿ ಅಂತ ಎಲ್ಲೂ ಬೋಧನೆ ಮಾಡಲ್ಲ. ಶಾಂತಿಯುತವಾಗಿರಲಿ, ನಮ್ಮ ನಾಡಿನ ಜನತೆ ನೆಮ್ಮದಿ ಇರಬೇಕು ಅನ್ನೋದು ಎಲ್ಲರೂ ಬಯಸೋದು. ಅವರು ಧರ್ಮದಲ್ಲಿ ಅವರವರ ವಿಚಾರದಲ್ಲಿ ಅವ್ರ ಸಾಂಪ್ರದಾಯಿಕವಾಗಿ ಅವ್ರ ಸಂಪ್ರದಾಯ, ಅವ್ರ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗೋದು ಅವ್ರ ಧರ್ಮ. ಮತ್ತು ಈ ಥರ ಮತಾಂಧರು ಇದ್ದಾರಲ್ಲ, ಇವ್ರಿಗೆ ಎಚ್ಚರಿಕೆ ಇರಬೇಕು. ಸರ್ಕಾರನೂ ಇರ್ಬೇಕು, ಇಂಥವ್ರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು. ಕಠಿಣವಾದ ಯಾವತ್ತು ಕ್ರಮ ತಗೊಳ್ತಾರೋ ಅವತ್ತು ಕಾನೂನಿಗೂ ಗೌರವ ಸಿಗ್ತದೆ ಅನ್ನೋದು ನನ್ನ ಭಾವನೆ. ಥ್ಯಾಂಕ್ ಯು ಸರ್.